टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜಮ್ಮು ಕಾಶ್ಮೀರದಲ್ಲಿ ಓರ್ವ ಉಗ್ರನ ಎನ್ಕೌಂಟರ್, 3 ಜನ ಉಗ್ರರನ್ನ ಸುತ್ತುವರೆದು ನಿಂತಿತ್ತು ಸೇನೆ. ಜಮ್ಮು ಕಾಶ್ಮೀರದ ಪೊಲೀಸರಿಂದ ಭರ್ಜರಿ ಬೇಟೆ ಶುರುವಾಗಿದೆ. ಇದು ಆರಂಭ ಮಾತ್ರ. ಜಮ್ಮು ಕಾಶ್ಮೀರದಲ್ಲಿ ಒಬ್ಬ ಉಗ್ರನನ್ನ ಎನ್ಕೌಂಟರ್ ಮಾಡಿ ಕೊಲ್ಲಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಒಬ್ಬ ಉಗ್ರನನ್ನ ಎನ್ಕೌಂಟರ್ ಮಾಡಲಾಗಿದೆ. 3 ಜನರನ್ನ ಸುತ್ತುವರೆದಿದ್ದಾರೆ ಜಮ್ಮು ಕಾಶ್ಮೀರದ ಪೊಲೀಸರು. ನಾನು ವೆರಿ ಇಂಪಾರ್ಟೆಂಟ್ ಸಂಗತಿನ ಗಿರೀಶ್ ಲಿಂಗಣ್ಣ ಅವ್ರ ಜೊತೆ ಮಾತಾಡ್ತಿದ್ದೆ. ಗಿರೀಶ್ ಸರ್, ಗಮನಿಸ್ತಿದ್ದೀರಿ ತಾವು ಎಷ್ಟರ ಮಟ್ಟಿಗೆ ಸ್ಥಿತಿಗತಿಗಳು ಯಾವ ರೀತಿ ಅಂತಂದರೆ, ಎಲ್ಲಿದ್ದಾರೆ ಅಂತ ಕೊಡ್ರೆ ನಾವು ಒಂಚೂರು ಅವ್ರನ್ನ ಕೊಲ್ಲಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂದರೂ ಕೂಡ ಅಮೆರಿಕ ಕೊಡಲಿಲ್ಲ. ಈಗ ಅಮೆರಿಕ ಬೊಗಳೆ ಬಿಡುತ್ತೆ. ಅಮೆರಿಕದ ನಾಯಕ ನನ್ನಿಂದಲೇ ಯುದ್ಧ ನಿಲ್ತು, ನಾನು ಎಲ್ಲೋ ಒಂದು ಕಡೆ ಟ್ರೇಡ್ ನಿಲ್ಲಿಸ್ಬಿಟ್ಟೆ, 2 ರಾಷ್ಟ್ರಗಳು ಎಷ್ಟಿದೆ ಸರ್ ಪುಟ್ಕೋಸಿ ಪಾಕಿಸ್ತಾನದ ಜೊತೆಗೆ ಟ್ರೇಡ್ ಇವ್ರದ್ದು. ಅದು ಭಾರತ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ದು. ಮಾತೆತ್ತಿದ್ರೆ ಮೋದಿ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳೋದು, ಭಾರತೀಯರು ನನ್ನ ಆತ್ಮೀಯರು ಅಂತ ಹೇಳೋದು. ಆದರೆ ಮಾಡೋದಿರೋದು ಕೂಡ ಅಮೆರಿಕೆಯ ಇದೇ ಕೆಲಸವನ್ನೇ. ಅಮೆರಿಕ ಹಿಂದೆ ಕ್ರಯೋಜನಿಕ್ ವಿಚಾರದಿಂದ ಹಿಡಿದು ಇಲ್ಲಿ ತನಕ ಏನೇನು ಆಟಗಳನ್ನ ಆಡಿದೆ ಅದು ಗೊತ್ತಿರುವಂಥ ಸಂಗತಿ. ಸರ್, ಈಗ ನೋಡಿ ನಾವೆಷ್ಟು ಬದಲಾಗಿದ್ದೀವಿ ಅಂತಂದರೆ, ನಮ್ಮಲ್ಲಿ ಆಕಾಶ ಇದೆ, ನಮ್ಮಲ್ಲಿ ನಾವಿಕ್ ಇದೆ, ನಾವು ಯಾರ ಮೇಲೆ ಡಿಪೆಂಡ್ ಆಗುವಂಥ ಸ್ಥಿತಿಲಿಲ್ಲ ಸರ್. ಅಟ್ಲೀಸ್ಟ್ ಇಂಥ ಒಂದು ಸಂದೇಶ ರವಾನೆ ಆಗಿದೆ. ಏನಂತೀರಿ ಸರ್? ಖಂಡಿತ ಸಂದೇಶ ಅಂತೂ ರವಾನೆ ಆಗಿದೆ. ಹೌ ಎಫಿಷಿಯಂಟ್ ಇಸ್ ಇಂಡಿಯಾ. ನಾವು ಯಾರ ಮೇಲೂ ನಂಬ್ಕೊಂಡು ನಾವು ಇದನ್ನು ವಾರ್ ರೇಜ್ ಮಾಡಲಿಲ್ಲ. ಆ ದೇಶ ಸಪೋರ್ಟಿಗೆ ಬರುತ್ತೆ, ಈ ದೇಶ ಸಪೋರ್ಟ್, ಯಾವ ದೇಶನೂ ನಮ್ಗೆ ಸಪೋರ್ಟಿಗೆ ಬರಲಿಲ್ಲ. ಓನ್ಲಿ ಲಿಪ್ ಸರ್ವೀಸಸ್ ಅಷ್ಟೇ. ಇಟ್ಸ್ ಆಲ್ ಹೋಮ್ ಗ್ರೋನ್ ಆ್ಯಂಡ್ ಆನ್ ಅವರ್ ಸ್ಟ್ರೆಂತ್ ವಿ ಫಾಟ್. ನೀವು ಹೇಳಿದ್ರಿ ನೆಕ್ಸ್ಟ್ ಅಮೆರಿಕಾನ ಎಷ್ಟು ನಂಬೋದು ಅಂತ. $100 million ವಾಸ್ ಗಿವನ್ ಇನ್ 2002-03 ಫಾರ್ ಕೀಪಿಂಗ್ ದೇರ್ ನ್ಯೂಕ್ಲಿಯರ್ ಮಿಸೈಲ್ ಸೇಫ್. ಅದು ಅಮೆರಿಕಾಲಿ ಡಾಕ್ಯುಮೆಂಟೆಡ್ ರೆಕಾರ್ಡ್ ಇನ್ ದೇರ್ ಬಡ್ಜೆಟ್ ನೋಡಿ, ದಟ್ ದೇ ಆರ್ ಗಿವನ್ ದ ಮನಿ ಟು ಸೇಫ್ ಗಾರ್ಡ್ ದೇರ್ ನ್ಯೂಕ್ಲಿಯರ್ ವೆಪನ್ಸ್. ಅಂದರೆ ಕಿನಾರ ಹಿಲ್ಸಲ್ಲಿಟ್ಟರೋ ಎಲ್ಲಿಟ್ಟರೋ ಊತ್ ಇಡೋಕ್ಕೇನೆ ದೇ ಹ್ಯಾವ್ ಗಿವನ್ $100 million ಸ್ಪಾನ್ಸರ್. ಐ ಡೋಂಟ್ ನೋ ವೆದರ್ ದೇ ಹ್ಯಾವ್ ಕೆಪ್ಟ್ ದೇರ್ ವೆಪನ್ಸ್ ಆಲ್ಸೋ ಅಲ್ಲಿ ಅನ್ನೋದು ಗೊತ್ತಿಲ್ಲ. ದಿಸ್ ಇಸ್ ಅ ಡಾಕ್ಯುಮೆಂಟೆಡ್ ರೆಕಾರ್ಡ್. ಯು ಕ್ಯಾನ್ ಗೂಗಲ್ ಎನಿವೇರ್ ಆ್ಯಂಡ್ ಸಿ. ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ವೆರಿ ಇಂಟ್ರೆಸ್ಟಿಂಗ್ ಸಂಗತಿ ಹೇಳಿದ್ರಿ ನೀವು. ಇದೇ ಕಿನಾರ ಮೇಲೆ ದಾಳಿ ಆದಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸೇನೆಯ ನಾಯಕರುಗಳು ಹೇಳ್ತಾ ಇದ್ರು, ನಮಗ್ ಗೊತ್ತಿರಲಿಲ್ಲಪ್ಪ ಅಲ್ಲಿ ಏನಿತ್ತು ಅಂತ ಹೇಳಿ. ನಮಗೇನು ಗೊತ್ತು, ಒಳ್ಳೆ ಕತೆ, ನಾವು ದಾಳಿ ಮಾಡಿದ್ವಿ. ಮೀಡಿಯಾದವ್ರಿಗೆ ದಾಳಿ ನಮಗೇನು ಗೊತ್ತು ಅದರಲ್ಲಿ ವೆಪನ್ಸ್ ಇದೆಯೋ ಇಲ್ಲೋ ಅಂತ ಹೇಳಿ. ನಾವು ದಾಳಿ ಮಾಡಬೇಕು ತುಂಬಾ ಸ್ಪಷ್ಟವಾಗಿ ಗೊತ್ತಿದೆ ಭಾರತಕ್ಕೆ. ಎಲ್ಲೆಲ್ಲಿ ಅಂಗೈನ ಗೆರೆಗಳಷ್ಟೇ ಸ್ಪಷ್ಟ, ಎಲ್ಲೆಲ್ಲಿ ಏನೇನಿದೆ ಅನ್ನುವಂಥದ್ದು. ಜೊತೆಗೆ ಏನು ಅಂದರೆ, ಸಂದರ್ಭ ಬಂದರೆ ಉಡಾಯಿಸುವಂಥದ್ದು ಕೂಡ ಸ್ಪಷ್ಟ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತ ತಲುಪಿದ್ವಿ. ಬನ್ನಿ, ಕೊನೆಯದಾಗಿ ನಮ್ಮ ಅತಿಥಿಗಳು ಏನು ಹೇಳ್ತಾರೆ ಕೇಳೋಣ. ಡಾಕ್ಟರ್ ಎಸ್ ವೆಂಕಟೇಶ್ ಶರ್ಮಾ ನಮ್ಮ ಜೊತೆಗಿದ್ದಾರೆ, ನಿವೃತ್ತ ಉಪನಿರ್ದೇಶಕರು ಇಸ್ರೋ. ಶರ್ಮಾಜಿ, ಕೊನೆಯದಾಗಿ ಏನು ಹೇಳ್ತೀರಿ? ನಾನು ಒಂದು ಮಾತು ಹೇಳಿದೆ, ಭಾರತ ಆಗಿನ ಭಾರತಕ್ಕೂ ಈಗಿನ ಭಾರತಕ್ಕೂ ವ್ಯತ್ಯಾಸ ಇದೆ. ಭಾರತ ಅಮೆರಿಕದ ಮೇಲಾಗಲಿ ಅಥವಾ ಇನ್ಯಾವುದೇ ರಾಷ್ಟ್ರದ ಮೇಲಾಗಲಿ ತುಂಬ ಡಿಪೆಂಡ್ ಆಗಿ ದೇಹಿ ಅನ್ನುವಂಥ ಸ್ಥಿತಿನಲ್ಲಿ ದೇವರಾಣೆಗೂ ಇಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೊತ್ತಾಗಿರುವಂಥ ಸಂಗತಿ. ಯಾಕಂದರೆ ಹಿಂದೆ ನಾವು ಬೇಡ್ಕೊತಿದ್ವಿ, ದಯವಿಟ್ಟು ಎಲ್ಲೆಲ್ಲಿದ್ದಾರೆ ಏನು ಒಂದಿಷ್ಟು ಲೊಕೇಶನ್ಸ್ ಕೊಡಿ ಅಂತ. ನಮ್ಗೆ ಯಾರೂ ಕೊಡೋರು ಗತಿ ಇರಲಿಲ್ಲ ಸರ್. ಈಗ 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 ಇಸ್ರೋ ನಮಗೆಲ್ಲವನ್ನೂ ಕೂಡ ಒದಗಿಸುವಷ್ಟರ ಮಟ್ಟಿಗೆ ಶಕ್ತವಾಗಿದೆ. ಏನಂತೀರಿ ಸರ್ ಸಂಕ್ಷಿಪ್ತವಾಗಿ? ಹೌದು, ಭಾಳ ಪರಮಸತ್ಯ ನೀವು ಹೇಳಿದ್ದು, ಭಾಳ ಪರಮಸತ್ಯ. ನೋಡಿ, ನಾವು ಏನು 1962ನಲ್ಲಿ ಸ್ಪೇಸ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ, ಆವಾಗ ನಿಜವಾಗ್ಲೂ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿದ್ದು. ನಮ್ಮಲ್ಲಿ ಏನೂ ಇರಲಿಲ್ಲ, ಎಲ್ಲ ಫ್ರೆಶ್ ಇಂಜಿನಿಯರ್ಸು. ಪ್ರೊಫೆಸರ್ ರಾವ್ ಆಗಿರ್ಬೋದು, ವಿಕ್ರಮ್ ಸರಭ ಆಗಿರ್ಬೋದು, ಸತೀಶ್ ಧವನ್ ಆಗಿರ್ಬೋದು, ಎಲ್ಲ ಫ್ರೆಶ್ ಇಂಜಿನಿಯರ್ಸ್ ನಮ್ಮ ಕಾಲೇಜ್ ಅವ್ರು ಬಂದ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡಿ ಆ ಒಂದು ಸಂಸ್ಥೆನ ಬೆಳೆಸ್ಕೊಂಡು ಎಲ್ಲ ದೇಶದಲ್ಲೂ ಹೋಗಿ ಕಲ್ತ್ಕೊಂಡು, ಅದೇನು ಹೇಳ್ತಾರಲ್ಲ ಬೆಗ್ ಬಾರೋ ಆ್ಯಂಡ್ ಸ್ಟೀಲ್, ಆ ಥರ ಆಗಿ ಕಲ್ತ್ಕೊಂಡು ಆ ಒಂದು ಸ್ಕ್ರ್ಯಾಚಿಂದ ಫಂಡಮೆಂಟಲ್ಸಿಂದ ಸ್ಟ್ರಾಂಗ್ ಮಾಡ್ಕೊಂಡು ಬಂದಿರೋದ್ರಿಂದ ನಮಗೆ ಈ ಒಂದು ಧೈರ್ಯ ಇವತ್ತಿರುವಂಥದ್ದು ಒಂದು. ಎರಡನೇದು, ನಮಗೆ ಯಾವತ್ತೂ ಯಾರು ಯಾವ ಟೆಕ್ನಾಲಜಿನೂ ಕೊಟ್ಟಿಲ್ಲ. ನಮ್ಮಲ್ಲಿ ಎಲ್ಲ ಓನ್ಲಿ ಲಿಪ್ ಸರ್ವಿಸ್ ಅಷ್ಟೇ. ಎಲ್ಲ ಸ್ಪೇಸ್ ನಾವೆಲ್ಲ ಒಂದೇ, ನಾವೆಲ್ಲ ಶೇರ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಎಲ್ಲ ಲಿಮಿಟೆಡ್ ಇನ್ಫಾರ್ಮೇಷನ್ ಮಾತ್ರನೇ ಶೇರ್ ಅಂತ ಆಗುವಂಥದ್ದು. ನಾವು ಕಷ್ಟಪಟ್ಟು ಕಲ್ತಿರೋವಂಥ ವಿದ್ಯೆ ಇದು ಎರಡನೇದು. ಮೂರನೇದು, ನೋಡಿ 2002ನಲ್ಲಿ ಪೊಖ್ರಾನ್ ಬಾಂಬ್ ಆಯಿತು. ಪೊಖ್ರಾನ್ ಬಾಂಬ್ ಆದಾಗ ಕಂಪ್ಲೀಟ್ ಆಗಿ ನಮಗೆಲ್ಲ ಕಂಪ್ಲೀಟ್ ಆಗಿ ಏನು ಹೇಳ್ತಾರಲ್ಲ, ಯಾವುದೇ ಒಂದು ಇಂಪೋರ್ಟ್ ಆಗಲಿ, ಯಾವುದೇ ಒಂದು ಕಾಂಪೋನೆಂಟ್ಸ್ ಆಗಲಿ, ಯಾವುದೇ ಒಂದು ಮೆಟೀರಿಯಲ್ ಆಗಲಿ ಎಲ್ಲ ಕಂಪ್ಲೀಟ್ ಬ್ಯಾನ್ ಮಾಡಾಗಿತ್ತು ನಮಗೆ. ನಿಜ. ಆವಾಗ ನಾವೇನು ಮಾಡಿದ್ವಿ, ಎಲ್ಲ ನಾವಿಲ್ಲೇ ಡೆವಲಪ್ ಮಾಡಿದ್ವಿ ಮೆಟೀರಿಯಲ್ಸ್, ಕಾಂಪೋನೆಂಟ್ಸ್. ಇವತ್ತು ಏನು ನಾವು ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ವಿ, 157 ಇಂಡಸ್ಟ್ರಿ ಏನು ಆಕಾಶ ಆಗಲಿ, ಪೃಥ್ವಿ ಆಗಲಿ, ಅಗ್ನಿ ಆಗಲಿ ಮಾಡ್ತಾ ಇದೆ. 457 ಇಂಡಸ್ಟ್ರಿ ಇನ್ಕ್ಲೂಡಿಂಗ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲ ನಾವು
ಏನು ಈ ಹೈಟೆಕ್ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಡೆವಲಪ್ ಮಾಡಿರೋದು ಈ 4 ದಶಕಗಳಿಂದ ಖಂಡಿತವಾಗಲೂ ಅದರಲ್ಲಿ ರಕ್ತ ಬೆವರಿದೆ ಸರ್. ಹಿಂಗಾಗಿ ನಾನು ಅದಕ್ಕೆ ನಾನು ಹೇಳಿದೆ ನಿಮಗೆ, ಶೂನ್ಯದಿಂದ ಸಾಮ್ರಾಜ್ಯ ಅಂತ ಯಾವ್ದಾದ್ರು ಒಂದು ಕೇಳಬಹುದು ಅಂತಂದ್ರೆ ಅದು ಇಸ್ರೋಗೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ವೆಂಕಟೇಶ್, ನಮ್ಮ ಜೊತೆ ಮಾತಾಡಿದಕ್ಕೆ. ರವಿ ಜೋಶಿ ಸರ್, ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್? ಮೈ ಲಾಸ್ಟ್ ವರ್ಡ್ ಇಸ್ ದ ಸೇಮ್. ಅದು ನಮ್ಮ ರಾ ಡಿಪಾರ್ಟ್ಮೆಂಟ್ನಲ್ಲಿ ನಾನು 25 ವರ್ಷಗಳಲ್ಲಿ ಎಷ್ಟು ಟೆಕ್ನಾಲಜಿಕಲ್ ಚೇಂಜಸ್ ನೋಡಿದ್ದೀನಿ ಅಂದರೆ, ಈಗ ಅದು ಅಯೋಮಯ ಅಂತ ಕಾಣುತ್ತೆ. ದರ್ ಇಸ್ ಅ ಬಿಗ್ ರೆವಲ್ಯೂಷನರಿ ಟ್ರಾನ್ಸ್ಫಾರ್ಮೇಷನ್ ಇನ್ ಅವರ್ ಟೆಕ್ನಿಕಲ್ ಕೇಪಬಿಲಿಟೀಸ್. ಅದರಿಂದ ನಮಗೆ ಭಾಳಷ್ಟು ಇಂಟೆಲಿಜೆನ್ಸ್ ಸಿಗುತ್ತೆ. ಸೊ ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಆಗಲಿ, ಸ್ಯಾಟಲೈಟ್ ಇಂಟೆಲಿಜೆನ್ಸ್ ಆಗಲಿ, ಕಂಪ್ಯೂಟರ್ ಮೈನಿಂಗ್ ಆಗಲಿ, ಇದರಲ್ಲಿ ಎಲ್ಲಿಂದ ಭಾಳಷ್ಟು ನಮಗೆ ಇಂಟೆಲಿಜೆನ್ಸ್ ಸಿಗುತ್ತೆ. ಆ್ಯಂಡ್ ದಟ್ ಇಸ್ ಹಾರ್ಡ್ ರಿಲಯಬಲ್ ಇಂಟೆಲಿಜೆನ್ಸ್. ಅದು ಹ್ಯೂಮನ್ ಇಂಟೆಲಿಜೆನ್ಸ್ ಕೂಡ ಇದೆ, ಬಟ್ ಹ್ಯೂಮನ್ ಇಂಟೆಲಿಜೆನ್ಸ್ ಸಮಟೈಮ್ಸ್ ಗೆಟ್ಸ್ ಪ್ರಿಜುಡೈಸ್ಡ್, ಗೆಟ್ಸ್ ಲಿಮಿಟೆಡ್. ಟೆಕ್ನಿಕಲ್ ಇಂಟೆಲಿಜೆನ್ಸ್ ಈಸ್ ಅನ್ಕ್ವಶ್ಚನಬಲ್. ಸೊ ಅದರಿಂದ ನಮಗೆ ಭಾಳಷ್ಟು ಶಕ್ತಿ ಬಂದಿದೆ. ಎಸ್ ಸರ್. ಗಿರಿ ಸರ್, ಆತ್ಮನಿರ್ಭರತಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸಿದೆ. ಆ್ಯಂಡ್ ಇಟ್ ಈಸ್ ಅ ಲೆಸನ್ ಟು ಆಲ್ ದಿ ಅಪ್ಕಮಿಂಗ್ ಸ್ಟೂಡೆಂಟ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ, ದೇಶದ ಶಕ್ತಿ ಎಷ್ಟು ಶಕ್ತಿಯುತವಾಗಿ ಮಾಡ್ಬೋದು ಅಂತ ಇಟ್ ಈಸ್ ಅನ್ ಲೈವ್ ಎಕ್ಸಾಂಪಲ್. ಇಟ್ ಈಸ್, ಯು ನೀಡ್ ನಾಟ್ ಬಿ ಇನ್ ಡಿಫೆನ್ಸ್, ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಡಿಫೆನ್ಸ್ ಆ್ಯಂಡ್ ಸಿ ದಟ್ ಅವರ್ ಡಿಫೆನ್ಸ್ ಗ್ರೋಸ್ ವೆರಿ ಸ್ಟ್ರಾಂಗ್. ಬಟ್ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಮಾಡ್ಕೊಂಡಿದ್ದೀವೋ, ದಿಸ್ ಈಸ್ ಓನ್ಲಿ ಟೆಂಪ್ರವರಿ ಆ್ಯಂಡ್ ದಿಸ್ ಮೇ ಎಸ್ಕಲೇಟ್ ಎನಿ ಮೂಮೆಂಟ್. ದಟ್ ಮೇ ಎಸ್ಕಲೇಟ್ ಎನಿ ಮೂಮೆಂಟ್. ದಿಸ್ ಈಸ್ ನಾಟ್ ಎಟ್ ಆಲ್ ಎ permanent understanding what has been arrived, because this arrangement has been between the military and between the democratic society. ಇದಕ್ಕಿಂತ ತೀವ್ರವಾಗಿ ಇದಕ್ಕಿಂತ ತೀವ್ರವಾಗಿ ಆಗುತ್ತೆ, because now they know where we are, what is our locations, what is the thing out more to be safeguarded. So they will go little bit more only, but when they will go more ಗೊತ್ತಿಲ್ಲ. 1 ವರ್ಷ ತಗೋಬಹುದು, 1 ತಿಂಗಳು ತಗೋಬಹುದು, 1 ವಾರದಲ್ಲೂ ಮಾಡಬಹುದು. ಇದು ಸಂಗತಿ ಏನು ಅಂದರೆ, ನಾವು ಈ ದೂರದ ವಿಚಾರಗಳನ್ನು ಇಲ್ಲಿ ಕೂತು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿನ ಸಂಗತಿಗಳು ಏನು ಅನ್ನುವಂಥದ್ದು. ಆದರೆ ಗಿರೀಶ್ ಲಿಂಗಣ್ಣ ಅವರು ಹೇಳಿದಂಥ ಮಾತನ್ನು ನಾನು ಎಂಡಾರ್ಸ್ ಮಾಡ್ತೀನಿ. ಇದೇನು ಅಂದರೆ ಇದು ಟೆಂಪರವರಿ ಮಾತ್ರ ಇದು. ಆದರೆ ಮುಂದಿನ ದಿನಗಳಲ್ಲಿ ಇದೆಯಲ್ಲ, ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಜೋರಾಗಾದರೂ ಅದರಲ್ಲೇನು ಯಾವುದೇ ಡೌಟ್ ಇಲ್ಲ. ನಂಬರ್ 1 ಜೊತೆಗೇನು ಅಂದರೆ, ನಾವೇನು ಮಾತಾಡ್ತೀವಲ್ಲ, ನಾವು ಆತ್ಮನಿರ್ಭರ ಭಾರತ ಅಂತ ನಾವು ಮಾತಾಡ್ತೀವಲ್ಲ, ಅದಿದೆಯಲ್ಲ, ಅದು ಇನ್ನೂ ಕೂಡ ಸ್ಟ್ರಾಂಗ್ ಆಗಬೇಕು. ಅದು ಎಲ್ಲ ರಂಗಗಳಲ್ಲೂ ಕೂಡ. ಯಾಕಂದರೆ ಈಗಾಗಲೇ ಒಂದಷ್ಟು ಹಿಂಟ್ಸ್ ಕೊಟ್ಟಿದ್ದೀವಿ ನಾವು, ಹೆಂಗೆ ದಾಳಿ ಮಾಡ್ತೀವಿ, ಏನು ಎತ್ತ ಅಂತೇಳಿ ಅಂತ. ಅವರೂ ಕೂಡ ಒಂದಷ್ಟು ಪ್ರಾಯೋಗಿಕವಾಗಿ ಏನೇನು ಮಾಡಬೇಕು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಿವೆರಡೂ ಕೂಡ ಪರೀಕ್ಷೆಗೊಳಪಡ್ತವೆ. ಆ ಸಂದರ್ಭದಲ್ಲಿ ಭಾರತ ಹೆಂಗೆ ಬಡಿಯುತ್ತೆ ಅನ್ನುವಂಥದ್ದು ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಜೊತೆಗೆ ಅಮೆರಿಕ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಆ ಮಾತುಗಳನ್ನು ಕೇಳುವಂಥ ಕಾಲ ದೂರವಾಯಿತು ಅನ್ನುವಂಥ ಸಂದೇಶ ಹೋಗಲಿಲ್ಲ ಅಂತಂತಂದರೆ ಭಾರತದ ಜನರಿಗೊಂದು ಕಾನ್ಫಿಡೆನ್ಸ್ ಬರಲ್ಲ.